ಚಳ್ಳಕೆರೆ 41 BTP ಪ್ರಾಜೆಕ್ಟ್ 1 ಕಿಲೋಮೀಟರ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GST ಕನ್ನಡ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತೋರ್ಸೋಕೆ ಹೊರಟಿರೋದು ನೀರು ಬಂದ್ಬಿಟ್ಟು ಕರ್ನಾಟಕದಲ್ಲಿರುತ್ತೆ, ಡ್ಯಾಮ್ ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿರುತ್ತೆ. ಸೊ ಇದು ಬಾರ್ಡ್ರು ನಮ್ಮೂರಿಗೆ ನಿಯರ್ ಆಗುತ್ತೆ. ನಮ್ಮೂರಿಂದ ಒಂದು 25 ಕಿಲೋಮೀಟರ್ಸು ಅನಂತಪುರ ಡಿಸ್ಟಿಕಲ್ಲಿ ಬರುತ್ತೆ ಇದು ಡ್ಯಾಮು. ನೀರು ಕಾಣಿಸ್ತಿರೋದಲ್ಲ ಕರ್ನಾಟಕ. ಫ್ರೆಂಡ್ಸ್ ಬನ್ನಿ ಹೋಗೋಣ ಮುಂದಕ್ಕೆ. ಫ್ರೆಂಡ್ಸ್, ಇಲ್ಲೇನು ಕಾಣಿಸ್ತಿದೆ 1958-59 ರೇಂಜಲ್ಲಿ ಈ ಪ್ರಾಜೆಕ್ಟು ಕಟ್ಟಬೇಕಂತ ಪ್ಲ್ಯಾನ್ ಮಾಡಿದ್ರು ಆಂಧ್ರ ಪ್ರದೇಶ ಸರ್ಕಾರದವರು. ಆಗ ಈ ಡ್ಯಾಮ್ ಕಟ್ಟೋಕ್ಕೆ ಇಂಜಿನಿಯರ್ಸ್ ಆಗಲಿ ವರ್ಕರ್ಸ್ಗಾಗಲಿ ಅವ್ರಿಗಂತ ಮಾಡಿರೋ ಮನೆಗಳಿವು ಉಳ್ಕೊಳಕ್ಕೆ. ನೋಡಿ ಯಾವ ಥರ ಇದೆ ಹಳೆ ಕಾಲದ ಮನೆ. ನೋಡಿ ಎಲ್ಲ ಏನು ಸಿಮೆಂಟು ಅಲ್ಲ ಅನಿಸುತ್ತೆ, ಬೆಲ್ಲ ಅನಿಸುತ್ತೆ ಅದು. ಹಾಗೆ ಸುಣ್ಣ ಗಾರೆ ಎಲ್ಲ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ. ನೋಡಿ ಆಗಿನ ಕಾಲಕ್ಕೆ ಡ್ರೈನೇಜ್ ಸಿಸ್ಟಮ್ ಇದೆ ನೋಡಿ, ಈ ಕಡೆ ಪೈಪು ಆ ಕಡೆ ಪೈಪು. ಸೊ ಡ್ರೈನೇಜ್ ಸಿಸ್ಟಮು ಆಗಿನ ಕಾಲಕ್ಕೆ ಇತ್ತು ಅಂತ ಇಲ್ಲೊಂದು ಅರ್ಥ ಆಗುತ್ತೆ. ಯಾವ ಥರ ಇದ್ದಾವೆ ಇಲ್ಲಿ ಮನೆಗಳು, ಇಲ್ಲಿ ತುಂಬ ಮನೆಗಳಿದ್ದಾವೆ. ಈ ವರ್ಕರ್ಸ್ ಆಗಲಿ ಇಂಜಿನಿಯರ್ಸ್ಗಾಗಲಿ ಉಳ್ಕೊಳೋದಿಕ್ಕೆ ಮಾಡಿರೋಂತಹ. ಫ್ರೆಂಡ್ಸ್, ಇದು ನೋಡಿ ಭೈರವಾನಿ ತಿಪ್ಪ ಪ್ರಾಜೆಕ್ಟ್. ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ, ಇದೇ ನೋಡಿ ಅಣೆಕಟ್ಟು, ಚಿಕ್ಕ ಅಣೆಕಟ್ಟು. ವೇದಾವತಿ ನದಿಗೆ ಇದು 2ನೇ ಅಣೆಕಟ್ಟಾಗುತ್ತೆ. ಮೊದಲನೇದು ಬಂದ್ಬಿಟ್ಟು ನಮ್ಮ ವಾಣಿ ವಿಲಾಸ ಸಾಗರ, ಹಿರಿಯೂರು ತಾಲೂಕಲ್ಲಿ ಬರುತ್ತೆ, ಚಿತ್ರದುರ್ಗ ಜಿಲ್ಲೆ. ನೀರು ತುಂಬ ಕಡಿಮೆ ಇದೆ. ನಾನು ಬಂದಿರೋ ಟೈಮು ಮಳೆ ಬರ್ತಿದೆ, ಬಟ್ ಅಷ್ಟೊಂದು ಹೆವಿಯಾಗಿ ಏನು ಮಳೆ ಬರ್ತಿಲ್ಲ. ನೋಡಿ ಫ್ರೆಂಡ್ಸ್, ಇದೇ ಭೈರವಾನಿ ತಿಪ್ಪ ಪ್ರಾಜೆಕ್ಟು. ಸೊ ನಮ್ಮ ವೇದಾವತಿ ನದಿ ಹುಟ್ಟೋದು ಚಿಕ್ಕಮಗಳೂರು ಡಿಸ್ಟಿಕ್ ಬಾಬಾಗುಡನ್ಗಿರಿ ಅಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಕಡೂರು ಮೂಲಕ ಹೊಸದುರ್ಗ, ನಮ್ಮ ಹಿರಿಯೂರು ಹಾಗೆ ಚಳ್ಳಕೆರೆ ತಾಲೂಕಲ್ಲಿ ಇಲ್ಲಿ ಗಟ್ಪರ್ತಿ ಅಂತ ಊರಿಂದ ಮುಂದೆ ಬಂದ್ಬಿಟ್ಟು ಈ ನೀರು ಈಗ ಡ್ಯಾಮ್ ಹತ್ರ ಬರುತ್ತೆ. ಇಲ್ಲಿಂದ ನೆಕ್ಸ್ಟು ಆಂಧ್ರದಲ್ಲಿ ಹರಿದು ರಾಯದುರ್ಗ ತಾಲೂಕದಲ್ಲಿ, ನೆಕ್ಸ್ಟು ನಮ್ಮ ಬಳ್ಳಾರಿ ಡಿಸ್ಟಿಕ್ ಹಗರಿಯಲ್ಲಿ ಕರ್ನಾಟಕ ಎಂಟ್ರಾಗಿ ಸಿರುಗುಪ್ಪ ಹತ್ರ ತುಂಗಭದ್ರಾ ನದಿ ಸೇರುತ್ತೆ. ಸೊ ಈ ಡ್ಯಾಮ್ ಕಟ್ಟಿದ್ದು 1961ರಲ್ಲಿ. ಇಲ್ಲಿ ಎಷ್ಟಿದೆ, ಎಷ್ಟು ಆಳ ಇದೆ, ಏನು ಎಷ್ಟು ನೀರು ತುಂಬುತ್ತೆ ಇಲ್ಲಿ ಅಂತ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಆ ಕಡೆ ಸೆಂಟ್ರಿಗೆ ಹೋಗೋಕ್ಕಾಗಲ್ಲ, ಈ ಕಡೆಯಿಂದ ಕೀ ಲಾಕ್ ಮಾಡಿದ್ದಾರೆ. ಬನ್ನಿ ಆ ಕಡೆಯಿಂದ ಹೋಗೋಣ. ಫ್ರೆಂಡ್ಸ್, ನಮ್ಮ ವೇದಾವತಿ ನದಿಗೆ ಇಲ್ಲಿ ಆಂಧ್ರದಲ್ಲಿ ಹಗರಿ ನದಿ ಅಂತ ಕರೀತಾರೆ. ಹಾಗೆ ಬಳ್ಳಾರಿಯಲ್ಲಿ ದೊಡ್ಡ ಹಗರಿ ಅಂತ, ಪೆದ್ದ ಹಗರಿ ಅಂತ ಕರೀತಾರೆ. ಸೊ ಟೋಟಲಿ ನಮ್ಮ ವೇದಾವತಿ ನದಿ ಹೋಗಿ ತುಂಗಭದ್ರಾ ನದಿ ಸೇರುತ್ತೆ, ತುಂಗಭದ್ರಾ ನದಿ ಹೋಗಿ ಕೃಷ್ಣಾ ನದಿಗೆ ಸೇರುತ್ತೆ ಕರ್ನೂಲು ಜಿಲ್ಲೆಯಲ್ಲಿ. ಬನ್ನಿ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ, ಡ್ಯಾಮ್ ಸೆಂಟ್ರಿಗೆ. ಫ್ರೆಂಡ್ಸು, ಇದು ಆಳ ಬಂದ್ಬಿಟ್ಟು 55 ಅಡಿ ಆಳ ಇದೆ ನೀರು. ಇಲ್ಲಿಂದ ಲೆಕ್ಕ ಮಾಡಿದ್ರೆ ಇದು ನೀರು ತುಂಬಿದಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನೊಂದು ತಿಂಗಳಲ್ಲಿ ತುಂಬೋದು, ಆವಾಗ ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಡ್ಯಾಮ್ ಸೆಂಟ್ರಿಗೆ ಬಂದಿದ್ದೀನಿ, ಫುಲ್ ಸೆಂಟ್ರಿಗೆ. ನೋಡಿ ಫ್ರೆಂಡ್ಸು ಯಾವ ಥರ ಇದೆ ಇದು ಅಂತ. ಫುಲ್ಲು ನೀರು, ಆ ನೀರಿರೋದೆಲ್ಲ ಕರ್ನಾಟಕ. ಬನ್ನಿ, ಇನ್ನು ಅರ್ಧಕ್ಕೆ ಬಂದಿದ್ದೀನಿ. ಮುಂದಕ್ಕೆ ಹೋದರೆ ಆ ಕಡೆ ಗೇಟ್ ಕ್ಲೋಸ್ ಆಗಿದೆ, ಹಿಂಗೆ ಬ್ಯಾಕ್ ಸೈಡಿಂದ ವಾಪಸ್ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಕಾಣಿಸುತ್ತಲ್ಲ ಮೇಲ್ಗಡೆ ರಾಡು, ಡ್ಯಾಮ್ ಗೇಟ್ಸ್ ಓಪನ್ ಆದಾಗ ಈ ರಾಡ್ ಕೆಳಗೆ ಹೋಗುತ್ತೆ, ಅಲ್ಲಿ ಕೆಳಗಡೆ ಇದು ಮೇಲ್ಗಡೆ ಬರುತ್ತೆ ಬ್ಲ್ಯಾಕ್ ಕಲರ್ ಇರೋದು. ಫ್ರೆಂಡ್ಸ್, ಇಲ್ಲಿಂದ ಡ್ರೋನ್ ಶಾಟ್ಸ್ ನೋಡಿ, ವಿಜುವಲ್ಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್.